ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತಿಗೋ. ನಾವು ಆರಾಮದಿ ನೋಡ್ರಿ. ಇವತ್ತು ನಮ್ಮ ಮಿನಿ ಯೂಟ್ಯೂಬ್ ಚಾನಲ್ ಒಳಗೆ ಇದನ್ನ ಸೋಯಾಬೀನ್ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ ನೋಡ್ರಿ. ಒಂದು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದ್ದಾದ್ಮ್ಯಾಗ ಒಂದು ಸ್ವಲ್ಪ ನಮಗೂ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಸೋಯಾಬೀನ್ ಹಾಕ್ಕೊಂಡು ಕುದಿಸ್ಕೊಂಡು ಅದನ್ನೆಲ್ಲ ತಣ್ಣೀರೊಳಗೆ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿವಿ ನೋಡ್ರಿ. ಅದಾದ್ಮ್ಯಾಗ ನಾವು ಒಂದು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ಕಾದಾದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಕಾಯಕ್ಕೆ ಇಟ್ಟಿನಿ ನೋಡ್ರಿ. ಅದಕ್ಕೆ ಕಾದಾದ್ಮ್ಯಾಗ ಒಂದು ಸ್ವಲ್ಪ ಎರಡು ಕರ್ಬೇವಿನ ಸೊಪ್ಪು ಹಾಕೋಬೇಕು ನೋಡ್ರಿ. ಎರಡು ಕರ್ಬೇವಿನ ಸೊಪ್ಪು ಹಾಕೊಂಡಾದ್ಮ್ಯಾಗ ನಾವು ಈ ಕಡೆ ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಒಂದು ಸ್ವಲ್ಪ ಜಾಸ್ತಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ. ಇದಕ್ಕೆ ಎಷ್ಟು ಜಾಸ್ತಿ ಉಳ್ಳಿಗಡ್ಡಿ ಹಾಕೋತೀವಿ ನೋಡ್ರಿ ಎಷ್ಟು ಟೇಸ್ಟ್ ಆಗುತ್ತೆ ರೀ ಸೋಯಾಬೀನ್ ಪಲ್ಯಕ್ಕೆ. ಅದನ್ನು ಹಾಕೊಂಡಿದ್ದಾದ್ಮೇಲೆ ನಾವು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ. ಅದನ್ನು ಹಾಕೊಳಕತ್ತೀನಿ. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನೋ ಮಾಡಿರಿ. ನಾ ಬೆಳ್ಳುಳ್ಳಿ ಜಜ್ಜಿ ಹಾಕೊಳಕತ್ತೀನಿ ರೀ. ಅದನ್ನು ಹಾಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಅದು ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ಅದೆಲ್ಲ ಇದನ್ನು ಉಳ್ಳಿಗಡ್ಡೆ ಎಲ್ಲ ಮೆತ್ತಗಾಗಲ್ಲ ಅಂತ ಒಂದು ಹಾಕೊಳಕತ್ತೀನಿ ರೀ. ಆದ್ಮೇಲೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಅದು ಫ್ರೈ ಆದ ಕೂಡಲೇ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅರ್ಶಿಣ ಪುಡಿ ಹಾಕೋಬೇಕು ನೋಡ್ರಿ. ಇದನ್ನ ಟೊಮೊಟೊ ಎಲ್ಲ ಫ್ರೈ ಆದ ಕೂಡಲೇ ಅರ್ಶಿಣ ಪುಡಿ ಹಾಕೋಬೇಕು ರೀ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡು ಮಸಾಲೆ ಖಾರ ಯೂಸ್ ಮಾಡ್ತೀವಿ. ನೀವು ಗರಂ ಮಸಾಲ ಮತ್ತು ರೆಡಿಮೇಡ್ ಮಸಾಲೆ ಖಾರ ಪೌಡ್ರ್ ಯೂಸ್ ಬರ್ತೈತೆ ನೋಡ್ರಿ. ಅದನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಈ ಕಡೆ ಸೋಯಾಬೀನ್ ಎಲ್ಲ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊಂಡು ನೋಡ್ರಿ. ಫ್ರೈ ಮಾಡ್ಕೊಂಡು ಒಂದು ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕ್ರಿ. ಇದು ಸೋಯಾಬೀನು ಎಲ್ಲ ಹೀರ್ಕೋಬೇಕ್ರಿ. ಅದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೀರು ಹಾಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀವಿ ನೋಡ್ರಿ ಅಷ್ಟು ನೀರು ಹಾಕೋಬೇಕ್ರಿ. ಭಾಳ ಹಾಕೋಬೇಡ್ರಿ. ಅದನ್ನ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಇದ್ರೊಳಗೆ ಆಗಲೇ ಒಂದು ಸ್ವಲ್ಪ ಹಾಕೊಂತೀವ್ರಿ. ಈಗ ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡು ಇದ್ರ ಮ್ಯಾಗ ಒಂದು ಟೋಪನ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಇಡ್ಬೇಕ್ರಿ. ಇದು ರೆಸಿಪಿ ಭಾಳ ಈಸಿ ಐತ್ರಿ. ಇದು ಬ್ಯಾಚುಲರಿಗೆ ಆತ್ರಿ. ಮತ್ತು ಈಗ ಹೋಮ್ ಮೇಡ್ ಒಬ್ರೊಬ್ರು ಡ್ಯೂಟಿ ಹೋಗೋರು ಇರ್ತಾರೆ ನೋಡ್ರಿ. ಅವ್ರಿಗೆ ಚಪಾತಿ ಜೋಡಿ ಮತ್ತು ಇದ್ರ ಜೋಡಿ ಜಲ್ದಿ ಸಡನ್ನಾಗಿ ಪಲ್ಯ ಮಾಡ್ಕೋಬೇಕಂದ್ರೆ ಸೋಯಾಬೀನ್ ಪಲ್ಯ ಟೇಸ್ಟ್ ಆಗುತ್ತೆ ರೀ. ಮಾಡ್ಕೊಂಡು ಹೋದ್ರೂ ನಡಿತೈತೆ ರೀ ಟಿಫಿನಿಗೆ. ಹಾಗಾಗಿ ನಾನು ಸೋಯಾಬೀನ್ ಪಲ್ಯ ಮಾಡಿ ಈಸಿ ಮೆಥಡ್ಲೆ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ. ಈ ಬ್ಲಾಗ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ಹೆಂಗಾಗೈತೆ ಅಂತಂದು ಕಮೆಂಟ್